30 ಸೆಪ್ಟೆಂಬರ್ 1990 ದಾವಣಗೆರೆ ಜಿಲ್ಲೆಯಿಂದ 15 ಕಿಲೋಮೀಟರ್ ದೂರ ಇರುವಂತಹ ಆನಗೋಡು ಗ್ರಾಮದಲ್ಲಿ ಒಂದು ಕಾರಿಗೂ ಹಾಗೆ ಲಾರಿಗೂ ಆಕ್ಸಿಡೆಂಟ್ ಆಗಿರುತ್ತೆ. ಈ ಆಕ್ಸಿಡೆಂಟ್ನಲ್ಲಿ ಇಬ್ರು ಸ್ಪಾಟ್ ಡೆತ್ ಆಗಿರ್ತಾರೆ. ಆ ಕಾರ್ನಲ್ಲಿದ್ದಂತಹ ಒಬ್ಬ ಹೆಂಗಸು ಮತ್ತು ಒಂದು ಮಗು ಹೊರಗಡೆ ಬಿದ್ದಿರ್ತಾರೆ. ಅವರಿಗೂ ಸಹ ಕೈಕಾಲಿಗೆ ಸ್ವಲ್ಪ ಹೊಡೆತ ಬಿದ್ದಿರುತ್ತೆ. ಆ ಆಕ್ಸಿಡೆಂಟ್ ಸೌಂಡ್ಗೆ ಆ ಗ್ರಾಮದಲ್ಲಿದ್ದಂತಹ ಜನ ಎಲ್ಲ ಆಕ್ಸಿಡೆಂಟ್ ಆಗಿದ್ದಂತಹ ಜಾಗಕ್ಕೆ ಬಂದು ಸೇರಿರ್ತಾರೆ. ಆ ಸಮಯದಲ್ಲೇ ಆ ಹೆಂಗಸು ಜೋರಾಗಿ ಕಿರ್ಚುತ್ತಾ ಇರ್ತಾಳೆ. ಆ ಹೆಂಗಸು ಕೇವಲ ಕಿರ್ಚೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದು ಹೆಸರನ್ನು ಕೂಡ ಹೇಳ್ತಾ ಇರ್ತಾಳೆ, ಶಂಕರ್ ಅಂತ. ಆ ಹೆಂಗಸು ಬೇರೆ ಯಾರೂ ಅಲ್ಲ, ಶಂಕರ್ನಾಗ್ ಅವರ ಹೆಂಡತಿ ಅರುಂಧತಿ ಶಂಕರ್ನಾಗ್. ಆ ಸ್ಪಾಟ್ ಡೆತ್ ಆದಂತಹ ಜಾಗದಲ್ಲಿದ್ದವರು ಶಂಕರ್ನಾಗ್. 9 ನವೆಂಬರ್ 1954ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಸದಾನಂದ್ ನಾಗರಕಟ್ಟೆ ಮತ್ತು ತಾಯಿ ಆನಂದಿ. ನೋಡಿ, ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಶಂಕರ್ನಾಗ್ ಅವರ ಹುಟ್ಟಿನ ಹೆಸರು ಶಂಕರ್ ಅಷ್ಟೇ. ಬಟ್ ಅವರ ತಂದೆಯ ಹೆಸರಿನ ಮುಂದೆ ಇದ್ದಂತಹ ನಾಗರಕಟ್ಟೆ ಅನ್ನುವಂತಹ ಹೆಸರು ಇವರ ಹೆಸರಿನ ಮುಂದೆ ಬಂದಾಗ ಅದು ಶಂಕರ್ ನಾಗರಕಟ್ಟೆ ಅಂತ ಪೂರ್ತಿ ಹೆಸರು ಬರುತ್ತೆ. ಬಟ್ ಅವರು ಶಂಕರ್ ನಾಗರಕಟ್ಟೆ ಅನ್ನುವಂತಹ ಹೆಸರನ್ನ ಶಂಕರ್ ನಾಗ್ ಅಂತ ಶಾರ್ಟ್ ಕಟ್ ಮಾಡ್ಕೊಂತಾರೆ. ಇವರದು ಒಂದು ಬ್ರಾಹ್ಮಣ ಕುಟುಂಬ. ಇವರಿಗೆ ಒಬ್ಬ ಅಣ್ಣ ಹಾಗೆ ಒಬ್ಬ ಅಕ್ಕ ಇರ್ತಾರೆ. ಇವರ ಅಕ್ಕನ ಹೆಸರು ಶ್ಯಾಮಲಾ ಹಾಗೆ ಇವರ ಅಣ್ಣನ ಹೆಸರು ಅನಂತನಾಗ್. ಇವರ ವಿದ್ಯಾಭ್ಯಾಸ ಎಲ್ಲ ಮುಗ್ದಿದ್ಮೇಲೆ ಇವರಿಗೆ ಬ್ಯಾಂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಬಟ್ ಇವರಿಗೆ ಆ ಕೆಲಸಕ್ಕೆ ಹೋಗೋದಕ್ಕೆ ಇಷ್ಟ ಇರಲ್ಲ. ಯಾಕಂದ್ರೆ ಇವರಿಗೆ ಸಂಗೀತ, ತಬಲ, ಕೊಳಲು, ಹಾರ್ಮೋನಿಯಂ ಹೀಗೆ ತುಂಬಾ ವಾದ್ಯಗಳನ್ನ ನುಡಿಸುವಂತಹ ಹವ್ಯಾಸನ ಚಿಕ್ಕ ವಯಸ್ಸಿನಿಂದಲೇ ಕಲ್ತ್ಕೊಳ್ತಾ ಬಂದಿರ್ತಾರೆ. ಇದಕ್ಕೋಸ್ಕರ ತನಗೆ ಸಿಕ್ಕಿದಂತಹ ಕೆಲಸವನ್ನ ಬಿಟ್ಟು ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಟ್ ಮಾಡಿದಂತಹ ಒಂದಾನೊಂದು ಕಾಲದಲ್ಲಿ ಅನ್ನುವಂತಹ ಸಿನಿಮಾದ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲ ನೀಡ್ತಾರೆ. ಅವರು ಆಕ್ಟ್ ಮಾಡಿದಂತಹ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ಈ ಮೂವಿಗೆನೆ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ಒಂದು ಅವಾರ್ಡ್ ಕೂಡ ಸಿಗುತ್ತೆ. ಹೀಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮುಂದುವರಿಸಿಕೊಳ್ತಾ ಇವರು ಒಂದು ಮದುವೆನೂ ಕೂಡ ಆಗ್ತಾರೆ. ಇವರ ಹೆಂಡತಿಯ ಹೆಸರು ಅರುಂಧತಿ ಶಂಕರ್ನಾಗ್. ಇವರಿಬ್ಬರಿಗೂ ಸಹ ಒಂದು ಮಗು ಹುಟ್ಟುತ್ತೆ. ಅದು ಹೆಣ್ಣು ಮಗು. ಆ ಮಗುವಿನ ಹೆಸರು ಕಾವ್ಯ. ಕೇವಲ ಇವರಷ್ಟೇ ಅಲ್ಲದೆ ಇವರ ಅಣ್ಣ ಅನಂತನಾಗ್ ಅವರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿರ್ತಾರೆ. ಅವರು ಕೂಡ ತುಂಬಾ ಒಳ್ಳೊಳ್ಳೆಯ ಚಿತ್ರಗಳನ್ನ ಮಾಡ್ತಾ ಇರ್ತಾರೆ. ಶಂಕರ್ನಾಗ್ ಅವರು ಮತ್ತೆ ಅವರ ಅಣ್ಣ ಇಬ್ರು ಸೇರಿ ಕೆಲವೊಂದು ಮೂವಿಗಳನ್ನ ತೆಗಿತಾರೆ. ಮಿಂಚಿನ ಓಟ, ಜನ್ಮ ಜನ್ಮದ ಅನುಬಂಧ ಹಾಗೆ ಗೀತಾ. ಈ ಮೂವಿಗಳನ್ನ ಇಬ್ರು ಸಹ ಒಟ್ಟಿಗೆ ಸೇರಿ ತೆಗಿತಾರೆ. ಈ ಮೂವಿಗಳಿಗೆ ಒಂದು ಒಳ್ಳೆ ಪ್ರದರ್ಶನ ಅನ್ನೋ ರೀತಿನಲ್ಲಿ ತುಂಬಾನೇ ಚೆನ್ನಾಗಿ ಹಿಟ್ ಕೂಡ ಕೊಡ್ತಾವೆ. ಇಂಡಸ್ಟ್ರಿಗೆ ಕಾಲಿಟ್ಟಂತಹ ಕೇವಲ 12 ವರ್ಷಗಳಲ್ಲೇ ಸುಮಾರು 92 ಮೂವಿಗಳನ್ನ ತೆಗಿತಾರೆ. ಈ 92 ಮೂವಿಗಳಲ್ಲಿ ಸುಮಾರು ಮೂವಿಗಳು ಪೊಲೀಸ್, ರಾಜಕೀಯದ ಬಗ್ಗೆನೇ ತೆಗೆದಿರ್ತಾರೆ. ಅದಕ್ಕೆ ರಾಜಕೀಯದವರಿಗೆ ಶಂಕರ್ನಾಗ್ ಅಂದ್ರೆ ಇಷ್ಟ ಇಲ್ಲ ಅಂತ ಎಷ್ಟೋ ವಿಡಿಯೋಗಳಲ್ಲಿ ನಾವೀಗ ಆಲ್ರೆಡಿ ನೋಡಿದೀವಿ. ಇದಕ್ಕೋಸ್ಕರ ಇವರಿಗೂ ಹಾಗೆ ಶಂಕರ್ನಾಗ್ ಅವರಿಗೂ ಕೂಡ ಆಗಲ್ಲ ಅನ್ನುವಂತಹ ವಿಷಯನ ನಿಮಗೆ ಹಾಗೆ ನಮಗೆ ಈಗ ಆಲ್ರೆಡಿ ಗೊತ್ತಿರುವಂತಹ ವಿಚಾರ. ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಶಂಕರ್ನಾಗ್ ಇವರಿಬ್ರು ಕೂಡ ಒಂದು ಮುತ್ತಿನ ಕತೆ ಎಂಬಂತಹ ಮೂವಿನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಶಂಕರ್ನಾಗ್ ಅವರ ಪಂಕ್ಚುಯಾಲಿಟಿ ಮತ್ತೆ ಅವರ ಕೆಲಸ ರಾಜ್ಕುಮಾರ್ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಅವರಿಗೆ ಯಾವಾಗ್ಲೂ ಕೂಡ ಪ್ರೀತಿಯಿಂದ ಸಿಕ್ಕಿದಾಗೆಲ್ಲ ಟೈಮ್ ಅಂದ್ರೆ ಶಂಕರ್ನಾಗ್ ಅಂದ್ರೆ ಟೈಮ್ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನಿಜಾನೇ. ಯಾಕಂದ್ರೆ ಈಗ ನಾವು ಯೂಟ್ಯೂಬ್ನಲ್ಲಿ ಎಲ್ಲರೂ ಕೂಡ ಶಂಕರ್ನಾಗ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಇದೇ ವಿಷಯನೇ ಹೇಳ್ತಾರೆ. ಒಂದು ಚೂರು ಕೂಡ ಟೈಮ್ ವೇಸ್ಟ್ ಮಾಡಲ್ಲ ಅಂತ ಒಬ್ಬ ಒಳ್ಳೆ ಮನುಷ್ಯ. ಟೈಮ್ ಅಂದ್ರೆ ಶಂಕರ್ನಾಗ್ ಅಂದ್ರೆ ಟೈಮ್, ಇದನ್ನೇ ಹೇಳ್ತಾ ಇರ್ತಾರೆ. ಬಟ್ ಈ ಮಾತು ಮೊಟ್ಟ ಮೊದಲಿಗೆ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಿಂದ. ಹೀಗೆ ತುಂಬಾ ಚೆನ್ನಾಗಿ ನಡೀತಾ ಇದ್ದಂತಹ ಶಂಕರ್ನಾಗ್ ಅವರ ಜೀವನ ಎಂಡಿಂಗ್ ಸ್ಟೇಜ್ಗೆ ಬರುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಗಿರೀಶ್ ಕಾರ್ನಾಡ್ ಅವರು ಮತ್ತೆ ಶಂಕರ್ನಾಗ್ ಅವರು ಸೇರಿ ಒಂದು ಮೂವಿನ ಮಾಡ್ತಾ ಇರ್ತಾರೆ. ಆ ಮೂವಿಯ ಹೆಸರು ಜೋಕುಮಾರಸ್ವಾಮಿ. ಈ ಮೂವಿನ ಮಾಡೋದಕ್ಕೋಸ್ಕರ ಸೆಪ್ಟೆಂಬರ್ 30ಕ್ಕೆ ಮುಹೂರ್ತನ ಫಿಕ್ಸ್ ಮಾಡಿರ್ತಾರೆ. ಈ ಮೂವಿ ಮುಹೂರ್ತಕ್ಕೋಸ್ಕರ ಶಂಕರ್ನಾಗ್ ಅವರು ತನ್ನ ಮನೆಯಿಂದ ಬೆಳಿಗ್ಗೆ 8 ಗಂಟೆಗೆ ಹೊರಟಿರ್ತಾರೆ. ಆದ್ರೆ ಅವರು ಅಲ್ಲಿಂದ ಹೊರಟಿದ್ಮೇಲೆ ಮಧ್ಯದಲ್ಲಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾಡಿದ್ಮೇಲೆ ಆ ಕಾಲ್ನಲ್ಲಿ ಯಾವ ವ್ಯಕ್ತಿ ಮಾತಾಡಿದ್ರೋ ಗೊತ್ತಿಲ್ಲ. ಆ ವ್ಯಕ್ತಿ ಜೊತೆ ಮಾತಾಡಿ ಮತ್ತೆ ಅವರು ಆ ಕಾರ್ನ ರಿವರ್ಸ್ ತಗೊಂಡು ತಮ್ಮ ಸ್ಟುಡಿಯೋಗೆ ಹೋಗ್ತಾರೆ. ವಿಷಯ ಇಷ್ಟೇ, ಅವರು ಆಲ್ರೆಡಿ ಒಂದು ಮೂವಿನಲ್ಲಿ ಆಕ್ಟ್ ಮಾಡಿರ್ತಾರೆ. ಆ ಮೂವಿಗೆ ವಾಯ್ಸ್ ಡಬ್ಬಿಂಗ್ ಕೊಡೋದಕ್ಕೆ ತುಂಬಾ ಅರ್ಜೆಂಟ್ ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಅವರು ಸ್ಟುಡಿಯೋಗೆ ಹೋಗಿ ಅಲ್ಲಿ ಅವರ ಮೂವಿಗೆ ಪೂರ್ತಿಯಾಗಿ ವಾಯ್ಸ್ ಡಬ್ಬಿಂಗ್ನ ಕೊಟ್ಟು ಕೆಲಸ ಮುಗಿಸುವ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ.
ಡಬ್ಬಿಂಗ್ ಕೊಡುವಂತಹ ಕೆಲಸ ಇನ್ನೂ ಲೇಟ್ ಆಗಬಹುದು ಅನ್ನುವೊಂದು ಕಾರಣಕ್ಕೋಸ್ಕರ ಜೋಕುಮಾರಸ್ವಾಮಿ ಚಿತ್ರದಲ್ಲಿ ನಟಿಸುತ್ತಿದ್ದಂತಹ ಇನ್ನೂ ಕೆಲವೊಂದಷ್ಟು ಕಲಾವಿದರನ್ನ ತಮ್ಮ ಡ್ರೈವರ್ ದಾಸನ ಜೊತೆ ಗೂಡಿಸಿ ಅವರನ್ನ ಫಸ್ಟ್ ಕಳಿಸ್ತಾರೆ. ಅಲ್ಲಿಂದ ನಂತರ ಆ ಸ್ಟುಡಿಯೋಗೆ ಅನಂತನಾಗ್ ಅವರು ಕೂಡ ಅನಂತನಾಗ್ ಅವರ ಜೊತೆ ಮಾತಾಡಿ ತನ್ನ ಡಬ್ಬಿಂಗ್ ಕೆಲ್ಸನೆಲ್ಲ ಪೂರ್ತಿಯಾಗಿ ಮುಗಿಸಿ ತನ್ನ ಡ್ರೈವರ್ನ ಕರ್ಕೊಂಡು ತನ್ನ ಹೆಂಡತಿ ಅರುಂಧತಿ ನಾಗ್ ಅವರನ್ನ ಕರ್ಕೊಂಡು ಹಾಗೆ ತನ್ನ ಮಗು ಕಾವ್ಯಾನು ಕರ್ಕೊಂಡು ಅಲ್ಲಿಂದ ಅವರು ಹೊರಡುತ್ತಾರೆ. ಅವರು ಹೊರಡುವಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ. ನಾನೀಗ ಹೇಳಿದಂತಹ ಕಥೆನ ಸೈಡ್ ಎ ಅಂತ ಪರಿಗಣಿಸಿದ್ರೆ ಈಗ ನೆಕ್ಸ್ಟ್ ಬರೋದು ಸೈಡ್ ಬಿ ಅಂತ ಕನ್ಸಿಡರ್ ಮಾಡ್ರಿ. ದಾವಣಗೆರೆಯಿಂದ 15 ಕಿಲೋಮೀಟರ್ ದೂರ ಇರುವಂತಹ ಆನ್ಗೋಡ್ ಹೈವೇನಲ್ಲಿ ಕಳೆದ 3 ದಿನದಿಂದ ಟ್ರಾನ್ಸ್ಫಾರ್ಮರ್ ತುಂಬಿದಂತಹ ಒಂದು ಲಾರಿ ಕೆಟ್ಟು ನಿಂತಿರುತ್ತೆ. ಆ 3 ದಿನದಲ್ಲೂ ರೋಡ್ ಸೈಡ್ನಲ್ಲೇ ಇದ್ದಂತಹ ಆ ಲಾರಿ ಶಂಕರ್ನಾಗ್ ಬರೋ ದಿನ ಮಾತ್ರ ಸ್ವಲ್ಪ ಸೈಡಿಗೆ ಬಂದಿರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ, ಸ್ವಲ್ಪ ಸೈಡ್ ಅಂದ್ರೆ ಸ್ವಲ್ಪ ರೋಡನ್ನ ಅಕ್ವೈರ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಯಾವುದೇ ಗಾಡಿ ತಿರುಗಾಡಿದ್ರೂ ಕೂಡ ಒಂದು ಸೈಡಲ್ಲಿ ಮಾತ್ರ ತಿರುಗಾಡಬೇಕು. ಆ ರೀತಿ ಪರಿಸ್ಥಿತಿನ ಆ ಲಾರಿ ತಂದಿಟ್ಟಿರುತ್ತೆ. ಅಲ್ಲಿ ಶಂಕರ್ನಾಗ್ ಅವರು ಮಧ್ಯಾಹ್ನನೇ ಬೆಂಗಳೂರಿನಿಂದ ಹೊರಟು ಈಗ ಆಲ್ರೆಡಿ ಆನ್ಗೋಡ್ ಹತ್ರ ಇರ್ತಾರೆ. ಅವರು ಹೊರಟಿದ್ದು ಲೇಟ್ ಆಗಿದ್ರಿಂದ ಈಗ ಆಲ್ರೆಡಿ ರಾತ್ರಿ ಆಗಿರುತ್ತೆ. ಆ ಕತ್ತಲಲ್ಲಿ ಅವರಿಗೆ ಅಲ್ಲಿ ನಿಂತಿದ್ದಂತಹ ಲಾರಿ ಕಾಣಿಸಲ್ಲ. ಸೊ ಇನ್ನೇನು ಆ ಲಾರಿಗೆ ಗುದ್ದಬೇಕು, ಇನ್ನೇನು ಹತ್ರ ಹೋಗಿದೆ ಅನ್ನೋಷ್ಟರಲ್ಲಿ ಆ ಲಾರಿ ಅವರಿಗೆ ಏಕ್ದಮ್ ಕಾಣಿಸಿ ಸೈಡಿಗೆ ತಗೊಂತಾರೆ. ಇನ್ನೇನು ಸೈಡಿಗೆ ತಗೊಂಡ್ವಿ, ಇನ್ನೇನು ಆ ಲಾರಿಯಿಂದ ನಮ್ಗೇನು ಡೇಂಜರ್ ಇಲ್ಲ ಅನ್ನುವಂತಹ ಸ್ಥಿತಿನಲ್ಲಿ ಇನ್ನೊಂದು ಲಾರಿ ಆಪೋಸಿಟ್ ಡೈರೆಕ್ಷನ್ನಿಂದ ಬಂದು ಅವರಿಗೆ ಏಕ್ದಮ್ ಗುದ್ದುತ್ತೆ. ಆ ಲಾರಿಯ ಕಾರಿಗೆ ಗುದ್ದಿದ ಫೋರ್ಸಿಗೆ ಆ ಕಾರಿನ ಮುಂದೆ ಯಾವ ಪಾರ್ಟ್ಸ್ ಕೂಡ ಸರಿಯಾಗಿರಲಿಲ್ಲ. ಆ ಥರ ಪೂರ್ತಿ ನಜ್ಜುಗುಜ್ಜಾಗಿತ್ತು. ಈ ಆಕ್ಸಿಡೆಂಟ್ನಲ್ಲಿ ಶಂಕರ್ನಾಗ್ ಮತ್ತು ಅವರ ಡ್ರೈವರ್ ಇಬ್ರು ಕೂಡ ಸ್ಪಾಟ್ ಡೆತ್ ಆಗ್ತಾರೆ. ಬಟ್ ಅವರ ಹೆಂಡತಿ ಮತ್ತೆ ಮಗಳು ಇಬ್ರು ಕೂಡ ಹೊರಗಡೆ ಬಿದ್ದು ಬಸವಾಗಿರ್ತಾರೆ. ಅವರಿಗೂ ಸಹ ತನ್ನ ಕೈಕಾಲಿಗೆ ಸ್ವಲ್ಪ ಏಟ್ ಬಿದ್ದಿರುತ್ತೆ. ಈ ಆಕ್ಸಿಡೆಂಟ್ ಸೌಂಡ್ ಕೇಳಿದಂತಹ ಆ ಆನ್ಗೋಡು ಗ್ರಾಮದ ಜನ ಏನಿರ್ತಾರೆ ಎಲ್ರೂ ಕೂಡ ಹೊರಗಡೆ ಬಂದು ಆಕ್ಸಿಡೆಂಟ್ನ ನೋಡ್ತಾ ಇರ್ತಾರೆ. ಆಗ ಅಲ್ಲೇ ಬಿದ್ದಿದ್ದಂತಹ ಶಂಕರ್ನಾಗ್ ಅವರ ಹೆಂಡತಿ ಅರುಂಧತಿ ಶಂಕರ್ನಾಗ್ ಜೋರಾಗಿ ಕಿರಿಚ್ತಾ ಇರ್ತಾರೆ. ಅವರು ಕಿರಿಚ್ತಾ ಶಂಕರ್ ಶಂಕರ್ ಅಂತ ಕಿರಿಚ್ತಾ ಇರ್ತಾರೆ. ಆಗ ಅಲ್ಲಿದ್ದಂತಹ ಜನ ಎಲ್ಲ ಅವರತ್ರ ಬಂದು ಯಾರಮ್ಮ ಶಂಕರ್, ಏನಾಯ್ತು ಅಂತ ಕೇಳಿದಾಗ ಅವರು ಹೇಳ್ತಾರೆ, ನಾನು ಶಂಕರ್ನಾಗ್ ಅವರ ಪತ್ನಿ ಅರುಂಧತಿ ಶಂಕರ್ನಾಗ್, ಅಲ್ಲಿ ಬಿದ್ದಿರೋದು ಶಂಕರ್ನಾಗ್ ಅಂತ. ಆಗ ಅಲ್ಲಿದ್ದಂತಹ ಜನ ಎಲ್ಲ ಒಂದು ಸಲ ಬೆಚ್ಚಿ ಬೀಳ್ತಾರೆ. ಆಗ ಆ ಕಾರ್ನತ್ರ ಹೋಗಿ ನೋಡ್ತಾರೆ, ಶಂಕರ್ನಾಗ್ ಅವರು ಇನ್ನೂ ಬದುಕಿರ್ತಾರೆ. ಇನ್ನೇನು ಕೊನೆ ಉಸಿರು ಎಳಿಬೇಕು ಅನ್ನುವಂತಹ ಟೈಮ್ನಲ್ಲಿ ತುಂಬಾನೇ ನರಳ್ತಾ ಇರ್ತಾರೆ. ಈ ಆಕ್ಸಿಡೆಂಟ್ ಆದ ತಕ್ಷಣನೇ 3 ದಿನಗಳಿಂದ ಸೈಡ್ನಲ್ಲೇ ನಿಂತಿದ್ದಂತಹ ಲಾರಿ ಪರಾರಿಯಾಗಿರುತ್ತೆ. ಈ ಕೇಸ್ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದ್ರೂ ಸಹ ಈ ಕೇಸ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತಪ್ಪಿತಸ್ಥರಾಗ್ಲಿ ಆ ಲಾರಿ ಆಗ್ಲಿ ಹೊರಗಡೆ ಬರಲ್ಲ. ದಟ್ ಮೀನ್ಸ್ ಈ ಕೇಸ್ನ ರಾಜಕೀಯದವರು ಮುಚ್ಚಿ ಹಾಕಿರ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ಗೊತ್ತಿರೋ ರೀತಿನಲ್ಲಿ ರಾಜಕೀಯದವರಿಗೂ ಹಾಗೆ ಶಂಕರ್ನಾಗ್ ಅವರಿಗೂ ಕೂಡ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇವರ ಸಿನಿಮಾಗಳಲ್ಲಿ ಅರ್ಧಕ್ಕರ್ಧ ರಾಜಕೀಯದವರ ಆಪೋಸಿಟ್ ಇರ್ತಿದ್ವು. ಸೊ ಇವರನ್ನ ಹೀಗೆ ಬಿಟ್ರೆ ಇದೇ ರೀತಿಯ ಸಿನಿಮಾಗಳು ಬಹಳ ಆಗ್ತವೆ ಅನ್ನುವಂತಹ ಕಾರಣಕ್ಕೂ ಏನೋ ಇವರನ್ನ ಈ ತರ ಆಕ್ಸಿಡೆಂಟ್ ಮಾಡಿಸಿದ್ರು ಅನ್ನೋದು ತುಂಬಾ ಕಡೆ ಹರಿದಾಡ್ತಾ ಇದ್ವು. ಸೊ ಈ ಕೊಲೆ ಬಗ್ಗೆ ತುಂಬಾ ಇಳಿಯೋದು ಬೇಡ ಅಂತ ಅನ್ಸುತ್ತೆ. ತುಂಬಾ ಇಳಿದಷ್ಟು ಈ ವಿಡಿಯೋಗೆ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಂಕರ್ನಾಗ್ ಅವರು ಸತ್ತಿದ ಮೇಲೆ ಅವರ ಸಮಾಧಿ ಎಲ್ಲೂ ಕೂಡ ಇಲ್ಲ ಅಂತ. ಬಟ್ ತುಂಬಾ ಜನ ಅಂತಿರ್ತೀರಾ ಆನ್ಗೋಡ್ನಲ್ಲೇ ಇವರ ಸಮಾಧಿ ಇದೆ ಅಂತ. ಬಟ್ ಆನ್ಗೋಡ್ನಲ್ಲಿ ಇರೋದು ಇವರ ಸಮಾಧಿ ಅಲ್ಲ. ಇವರ ಹೆಸರಿನಲ್ಲಿ ಒಂದು ಸ್ಕೂಲು ಒಂದು ಕಾಲೇಜ್ ಇದೆ ಅಷ್ಟೇ. ಆ ಸ್ಕೂಲ್ನ ಹೆಸರನ್ನ ತುಂಬ ಜನ ಇದು ಸಮಾಧಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಒಬ್ರು ನಟರು ಸತ್ರು ಅಂದ್ರೆ ಅವರಿಗೋಸ್ಕರ ಇಷ್ಟು ಜಾಗ, ಅವರ ಸಮಾಧಿಗೋಸ್ಕರ ಇಷ್ಟು ಜಾಗನ ಕೊಡ್ತಾ ಇರ್ತಾರೆ. ಬಟ್ ಶಂಕರ್ನಾಗ್ ಅವರಿಗೆ ಹಾಗೆ ವಿಷ್ಣುವರ್ಧನ್ ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದ ಒಂದು ಸ್ವಲ್ಪ ಕೂಡ ಜಾಗ ಸಿಗಲ್ಲ. ಬಟ್ ಇವರು ಸತ್ತಿದ ಮೇಲೆ ಇವರ ಫ್ಯಾಮಿಲಿಗೆ ಮಾತ್ರ 21 ಲಕ್ಷ ರೂಪಾಯಿಗಳನ್ನ ಪರಿಹಾರಧನವಾಗಿ ಕೊಡಲಾಗಿತ್ತು ಅಂತ ಹೇಳಲಾಗುತ್ತೆ. ನನ್ನ ಸುತ್ತಮುತ್ತನೇ ತುಂಬ ಜನ ಹೇಳ್ತಾ ಇದ್ರು ಶಂಕರ್ನಾಗ್ ಅವರ ಕೊಲೆಗೂ ಹಾಗೆ ರಾಜ್ಕುಮಾರ್ ಅವರಿಗೂ ಕೂಡ ತುಂಬಾನೇ ಇಂಟರ್ಲಿಂಕ್ ಇದೆ. ಈ ಕೊಲೆನ ಡಾಕ್ಟರ್ ರಾಜ್ಕುಮಾರ್ ಅವರೇ ಮಾಡಿಸಿರಬಹುದು ಅಂತ. ಬಟ್ ನಮಗೆ ಸಿಕ್ತಿರುವಂತಹ ಕೆಲವೊಂದು ಸಾಕ್ಷಿಗಳನ್ನ ನೋಡಿದ್ರೆ ಶಂಕರ್ನಾಗ್ ಮತ್ತೆ ರಾಜ್ಕುಮಾರ್ ಅವರು ತುಂಬಾನೇ ಚೆನ್ನಾಗಿರ್ತಿದ್ರು, ತುಂಬಾನೇ ಖುಷಿಯಾಗಿರ್ತಾ ಇದ್ರು. ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಸಹ ಇರ್ತಾ ಇರಲಿಲ್ಲ. ಬಟ್ ಕೆಲವೊಂದು ಸೋರ್ಸಸ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಸ್ವಲ್ಪ ಲಿಂಕ್ ಇರೋದು ರಾಜಕೀಯದವರು ಅಂತ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ರಿ ಜೊತೆಗೆ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.